ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸಾಲದ ಸಮಸ್ಯೆ ಭಾಳಷ್ಟು ವಿಡಿಯೋಗಳಿದೆ ಅಲ್ವಾ? ಸಾಲ ಪರಿಹಾರಕ್ಕೆ ಭಾಳಷ್ಟು ವಿಡಿಯೋಗಳಿದೆ. ವಿಡಿಯೋ ಪ್ರಾರಂಭ ಮಾಡೋ ಮುಂಚೆ ಒಂದು ಮಾತನ್ನು ನಾನು ನಿಮಗೆ ತಿಳಿಸ್ತೀನಿ. ಯಾವುದೋ ಒಂದು ಮಂತ್ರ ಅಥವಾ ಯಾವುದೋ ಒಂದು ತಂತ್ರ ಇತ್ಯಾದಿಗಳನ್ನು ಮಾಡೋದ್ರಿಂದ ದುಡ್ಡು ಬಂದುಬಿಡುತ್ತಾ, ಸಾಲ ತೀರುತ್ತಾ ಅನ್ನುವಂಥ ಕೆಲವೊಂದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ನಾನಂತಲ್ಲ, ಯಾವುದೇ ಒಬ್ಬ ಜ್ಯೋತಿಷಿಗಳು ವಿದ್ಯಾವಂತರು ವಿಷಯವನ್ನು ಕೊಟ್ಟಾಗ ಕಳಿಸ್ತಾ ಇರ್ತಾರೆ, ದುಡ್ಡು ಬಂದ್ಬಿಡುತ್ತಾ, ಮಾವಿನಕಾಯಿ ಉದುರುತ್ತಾ ಇತ್ಯಾದಿಗಳು. ನೋಡಿ, ಇಲ್ಲಿ ಯಾವುದೇ ಒಂದು ಪರಿಹಾರವನ್ನು ನೀವು ಮಾಡುವಾಗ ಏನಾಗುತ್ತಂದರೆ, ನಿಮಗೆ ಸಂಪಾದನೆ ಜಾಸ್ತಿ ಆಗುವಂಥ ಆಪರ್ಚುನಿಟೀಸ್, ಅವಕಾಶಗಳು ಒದಗಿ ಬರ್ತವೆ. ಸಾಲ ತೀರ್ಸೋದಕ್ಕಿರೋದು ಒಂದೇ ಒಂದು ಮಾರ್ಗ, ಅದು ಸಂಪಾದನೆ ಜಾಸ್ತಿ ಆಗಬೇಕು. ನಾವು ಸಾಲ ಮಾಡ್ತಾ ಇರ್ತೀವಿ, ಸುಮ್ಮನೆ ಸಾಲ ಮಾಡಲ್ಲ, ಅಂದರೆ ತೀರಿಸಲೇಬಾರ್ದು ಅಂತ ಸಾಲ ಮಾಡಲ್ಲ. ನಾವು ಸಾಲ ತೀರಿಸ್ಬೇಕಂತಲೇ ಸಾಲ ಮಾಡಿರ್ತೀವಿ. ಸಾಲ ಮಾಡುವಾಗ ಕೆಲವೊಂದು ಘಟನೆಗಳು ಅಥವಾ ಪರಿಸ್ಥಿತಿ ಹೇಗಿರುತ್ತಂದರೆ ಅದನ್ನು ತೀರಿಸ್ಬೋದು, EMI ಕಟ್ಬೋದು, ಬಿಕಾಸ್ ಸಂಪಾದನೆ ಬರ್ತಾ ಇದೆ, ಇನ್ಕಮ್ ಇದೆ, ನನಗೆ ನಾನು ಮಾಡ್ತೀನಿ ಅನ್ನುವಂಥದ್ದು ಇರುತ್ತೆ. ಸಾಲ ತಗೊಂಡಾಗಿ ಸ್ವಲ್ಪ ದಿನದ ನಂತರ ಈ ಇನ್ಕಮ್ಮು ಕಡಿಮೆ ಆಗುತ್ತೆ ಅಥವಾ ನಿಂತು ಹೋಗುತ್ತೆ, ಆವಾಗಲೇ ನಾವು ಸಾಲದಲ್ಲಿ ಸಿಕ್ಕಾಕೊಳ್ಳೋದು. ಗೊತ್ತಾಯ್ತಲ್ವಾ? ಸೊ ಇಲ್ಲಿ ಏನು ಮಾಡಬೇಕು ನೀವು ಅಂತ ಹೇಳಿದ್ರೆ, ಈ ಪರಿಹಾರ ಇತ್ಯಾದಿಗಳನ್ನು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸಂಪಾದನೆ ಜಾಸ್ತಿ ಆಗೋದಕ್ಕೆ ಶುರು ಆಗುತ್ತೆ. ಇದೊಂದು ಮಾತು ಮಾತ್ರ ನೆನ್ಪಿಟ್ಕೊಳ್ಳಿ. ಅವಕಾಶಗಳು ಬರ್ತವೆ, ಅದನ್ನು ನೀವು ಉಪಯೋಗಿಸ್ಕೋಬೇಕು. ಅವಕಾಶ ಬಂತು, ನಾನು ಉಪಯೋಗಿಸ್ಕೊಂಡಿಲ್ಲ, ಯಾರೂ ಏನೂ ಮಾಡೋಕ್ಕಾಗಲ್ಲ. ಯಾವುದೇ ಜ್ಯೋತಿಷಿಗಳು, ಯಾವುದೇ ದೈವಜ್ಞರು, ಯಾವುದೇ ದೇವಸ್ಥಾನ, ದೇವರು, ಯಾರು ಏನು ಮಾಡೋಕ್ಕಾಗಲ್ಲ. ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಇವಾಗ ಸಾಲ ತೀರಿಸುವಂಥ ಪರಿಹಾರವನ್ನು ನಾವು ಯಾವುದಾದ್ರು ಒಂದು ಪರಿಹಾರದ ಜೊತೆಗೆ ಹೋಲಿಕೆ ಮಾಡಿ ಕೊಟ್ಟಾಗ, ಮೊದಲೇ ದುಡ್ಡಿಲ್ಲ ಅಂತೀವಿ, ಇವರು ಈ ಪರಿಹಾರಕ್ಕೆ ಬೇರೆ ದುಡ್ಡು ಹಾಕ್ಕೊಂಡು ಮತ್ತೆ ಇದನ್ನು ಎಲ್ಲಿಂದ ಮಾಡಲಿ, ಇದಕ್ಕೊಂದು ಸಾಲ ಮಾಡಬೇಕು ಅಂತಾರೆ. ಅದಕ್ಕಾಗಿ ಒಂದು ಒಳ್ಳೆಯ ಪರಿಹಾರವನ್ನು ನಾನು ತಂದಿದ್ದೀನಿ. ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಅಮಾವಾಸ್ಯೆಯನ್ನು ನೋಡ್ಕೊಳ್ಳಿ. ಅಮಾವಾಸ್ಯೆ ಕಳೆದ ಮೇಲೆ ಬರುವಂಥ ಮೊದಲ ಮಂಗಳವಾರ, ಇವಾಗ ಫಾರ್ ಎಕ್ಸಾಂಪಲ್ ತಿಳ್ಕೊಳ್ಳಿ, ಈ ಸಲ ಅಮಾವಾಸ್ಯೆ ಶನಿವಾರ ಬಂದಿದೆ ಅಂದರೆ ನೆಕ್ಸ್ಟ್ ಬರುವಂಥ ಮಂಗಳವಾರ ದಿವಸ. ಅಮಾವಾಸ್ಯೆ ಮಂಗಳವಾರನೇ ಬಂದಿತ್ತಂದರೆ ಅದಕ್ಕೆ ನೆಕ್ಸ್ಟ್ ಬರುವಂಥ ಮಂಗಳವಾರ. ತಿಂಗಳಿಗೆ ಒಂದೇ ಸಲ ಅಮಾವಾಸ್ಯೆ ಕಳೆದ ನಂತರ ಬರುವ ಮೊದಲ ಮಂಗಳವಾರ ಯಾವುದಾದರೂ ಶಿವನ ದೇವಸ್ಥಾನ ಅಥವಾ ಸ್ತ್ರೀ ದೇವರ ದೇವಸ್ಥಾನಕ್ಕೆ ಹೋಗಿನಿ. ಮನೆ ಹತ್ರದಲ್ಲಿ ಗ್ರಾಮ ದೇವರಿದ್ದಾರೆ ಗುರುಗಳೇ, ಅಲ್ಲಿಗೆ ಹೋಗ್ತೀನಿ ನಾನು. ಓಕೆ, ಮನೆ ದೇವರಿದ್ದಾರೆ, ಕುಲದೇವರಿದ್ದಾರೆ, ಯಾರೇ ಇರಲಿ, ಹೆಣ್ಣು ದೇವರ ದೇವಸ್ಥಾನಕ್ಕೆ ಹೋಗಿ ಒಂದು ಸ್ಥಳದಲ್ಲಿ ಕೂತ್ಕೊಳ್ಳಿ. ಆ ಸ್ಥಳದಲ್ಲಿ ಕೂತ್ಕೊಂಡು ನಾನು ಕೊಡುವಂಥ ಮಂತ್ರವನ್ನು ಕನಿಷ್ಠ ಪಕ್ಷ 108 ಸಲ ಪಠಿಸಿನಿ. ಓಂ ಹ್ರೀಂ ಋಣಮೋಚನ ಸ್ವಾಹ, ಓಂ ಹ್ರೀಂ ಋಣಮೋಚನ ಸ್ವಾಹ. ಇಷ್ಟೇ. ಈ ಮಂತ್ರವನ್ನು 108 ಸಲ ಪಠಿಸಿ, ನಿಮ್ಮ ಕೈಲಾದಂಥ ಒಂದು ಪೂಜೆಯನ್ನು, ಒಂದು ನಮಸ್ಕಾರವನ್ನು ಅಲ್ಲಿರುವಂಥ ದೈವಕ್ಕೆ ಹೇಳಿ. ಅದರ ಜೊತೆಗೆ ಕಾರಣ ಏನು, ತಾವು ಯಾಕೆ ಬಂದಿದ್ದೀರಾ, ಯಾವ ಕಾರಣಕ್ಕಾಗಿ ತಾವು ಈ ಮಂತ್ರಜಪ ಇತ್ಯಾದಿಗಳನ್ನು ಮಾಡ್ತಾ ಇದ್ದೀರಾ, ಏನು ಸಮಸ್ಯೆ ಇತ್ಯಾದಿಗಳನ್ನು ಅಲ್ಲಿರುವಂಥ ದೈವ ಸಾನ್ನಿಧ್ಯದಲ್ಲಿರುವಂಥ ದೈವಕ್ಕೆ ತಿಳಿಸಿ, ನಿಮ್ಮಿಷ್ಟಕ್ಕೆ ನೀವು ಮನೆಗೆ ಬನ್ನಿ. ನಿಮಗೆ ಆಪರ್ಚುನಿಟಿ ಬರೋದು ಶುರು ಆಗುತ್ತೆ. ಸಾಲ ತೀರ್ಸೋದಕ್ಕಲ್ಲ, ಸಾಲ ಮಾಡೋದಕ್ಕೂ ಅಲ್ಲ, ನಿಮಗೆ ಆಪರ್ಚುನಿಟಿ ಬರೋದು ಇನ್ಕಮ್ ಜಾಸ್ತಿ ಆಗೋದಕ್ಕೆ ಆಪರ್ಚುನಿಟಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಂ ಹ್ರೀಂ ಋಣಮೋಚನ ಸ್ವಾಹ. ಇಷ್ಟೇ 108 ಸಲ ಮಂತ್ರವನ್ನು ಪಠಿಸಿ. ಸ್ಪಷ್ಟವಾಗಿರಲಿ, ಮಂತ್ರ ಯಾವತ್ತೂ ಪಠಿಸುವಾಗ ಸ್ಪಷ್ಟವಾಗಿರಬೇಕು. ಮತ್ತು ಒಂದೇ ಹಂತದಲ್ಲಿರಲಿ, ಸ್ವಲ್ಪ ಸ್ಪೀಡಾಗಿ ಹೋಗುವಂಥದ್ದು, ಮತ್ತು ಸ್ಲೋ ಆಗಿ ಹೇಳುವಂಥದ್ದು, ಮತ್ತೆ ಸ್ಪೀಡಾಗಿ ಹೋಗುವಂಥದ್ದು, ಈ ಥರದ್ದೆಲ್ಲ ಮಂತ್ರದಲ್ಲಿ ಮಾಡುವ ಹಾಗಿಲ್ಲ. ಇದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಂಡು ಕ್ಲೀನಾಗಿ ಕೂತ್ಕೊಂಡು ಕ್ಲೀನಾಗಿ ಮಾಡಿ. ಮನೆಯಲ್ಲಿ ಅಂಟು ಮುಟ್ಟು ಮೈಲಿಗೆ ಆಗಿದ್ದಾಗ ನಾವು ಹೋಗಿ ಮಾಡ್ತೀವಿ ಅನ್ನುವಂಥ ಭಾಳಷ್ಟು ಜನ ಕೂತಿದ್ದೀರಾ, ಅಂಥವರೆಲ್ಲ ಯಾರೂ ಇದನ್ನು ಮಾಡೋದಕ್ಕೆ ಹೋಗಬೇಡಿ. ಮನೆಯಲ್ಲಿ ಅಂಟು ಮುಟ್ಟು ಮೈಲಿಗೆ ಆಗಿದ್ದರೆ ನೀವುಗಳು ಕೂಡ ದೇವಸ್ಥಾನಕ್ಕೆ ಹೋಗಬೇಡಿ, ಈ ಮಂತ್ರ ಜಪವನ್ನು ಮಾಡಬೇಡಿ. ಪ್ರತಿ ತಿಂಗಳು ಅಮಾವಾಸ್ಯೆ ಕಳೆದ ಮೇಲೆ ಬರುವಂಥ ಮೊದಲ ಮಂಗಳವಾರ ನೀವು ದೇವಸ್ಥಾನದಲ್ಲಿ ಕೂತ್ಕೊಂಡು ಈ ಪ್ರಯೋಗವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿ. ಎಷ್ಟು ಸಲ ಮಾಡಬೇಕು ಅನ್ನೋದು ಇವಾಗ ಯಾರಿಗಾರು ಒಬ್ಬರಿಗೆ ಪ್ರಶ್ನೆ ಬಂದಿರ್ತದೆ. ಸಾಲ ತೀರೋ ತನಕ ಮಾಡಿ ಅಲ್ಲ, ನಾವು ಊಟ ಎಷ್ಟು ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಹೊಟ್ಟೆ ತುಂಬೋ ತನಕ ಮಾಡ್ತೀವಿ, ಹೌದೋ ಅಲ್ವೋ? ಅದೇ ರೀತಿ ಸಾಲ ತೀರಬೇಕು ಅಂದರೆ ಸಾಲ ತೀರೋ ತನಕ ಒಂದು ಪರಿಹಾರವನ್ನು ಮಾಡಿ. 11 ತಿಂಗಳು, 21 ತಿಂಗಳು ಈ ಥರದ್ದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಪ್ರತಿ ಸಲ ನೀವು ಮಾಡ್ತಾಯಿರಿ. ಆಪರ್ಚುನಿಟಿ ಬರ್ತಾ ಇದೆ, ದುಡ್ಡು ಬರ್ತಾ ಇದೆ ಅಂದರೆ ಯಾಕೆ ನಿಲ್ಲಿಸ್ತೀರಾ? ಕಂಟಿನ್ಯೂ ಮಾಡಿ. ಇದೇ ರೀತಿಯಾದಂಥ ಸರಳವಾಗಿರುವಂಥ, ವಿಚಿತ್ರವಾಗಿರುವಂಥ ತಂತ್ರ ಪರಿಹಾರಗಳನ್ನ ತಗೊಂಡು, ಮಂತ್ರ ಪರಿಹಾರಗಳನ್ನ ತಗೊಂಡು ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ.